ಮನೆಯಲ್ಲಿ ಗೋಧಿ ಹಿಟ್ಟು ಮತ್ತೆ ಈರುಳ್ಳಿ ಇದ್ರೆ ಸಾಕು, ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ತಿನ್ನಕ್ಕೆ ಚಟ್ನಿ, ಪಲ್ಯ, ಸಾಂಬಾರ್ ಏನು ಬೇಕಾಗಿಲ್ಲ. ಸೂಪರ್ ಆಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೂ ಕೂಡ ಸೂಪರ್ ಆಗಿ ಕೂಡ ಇರುತ್ತೆ. ಸೊ ನೋಡಿ, ಹಾಗೆ ಬಾಯಲ್ಲಿಟ್ರೆ ಕರಗುತ್ತೆ. ಇದು ಅಷ್ಟು ರುಚಿಯಾಗಿರುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಾನಿಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಫಸ್ಟ್ ನಾನು 1 ಕಪ್ ಆಗುವಷ್ಟು, ಅಂದ್ರೆ ದೊಡ್ಡ ಕಪ್ಪಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಜರಡಿ ಹಿಡಿದು ಈ ತರ 1 ಕಪ್ ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ತಗೊಳ್ತಾ ಇದ್ದೀನಿ. ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತ ಹೇಳಿದ್ರೆ ಗೋಧಿ ಹಿಟ್ಟನ್ನ ನೋಡ್ಕೊಂಡು ನೀವು ಕಳ್ಸ್ಕೊಳ್ಳಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿಸಿರುವಂತಹ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಂಡು, ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ನೆಲ್ಲನು ಒಂದ್ಸಲಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪನೇ ನೀರನ್ನ ಹಾಕೊಂಡು ಇದನ್ನ ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲ್ಸ್ಕೊತೀವೋ ಅದೇ ರೀತಿ ಸ್ವಲ್ಪ ಗಟ್ಟಿಯನ್ನಾಗಿ ನಾವು ಇದನ್ನ ಕಲ್ಸ್ಕೋಬೇಕಾಗುತ್ತೆ. ಚಪಾತಿ ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊತೀವಿ, ಅದೇ ಈ ರೆಸಿಪಿ ಮಾಡಕ್ಕೆ ಗೋಧಿ ಹಿಟ್ಟನ್ನ ಸ್ವಲ್ಪ ನಾವು ಗಟ್ಟಿಯಾಗಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಈ ತರ ಗಟ್ಟಿಯಾಗಿ ಕಲ್ಸ್ಕೊಂಡಿದ ನಂತರ ಮತ್ತೆ ಲಾಸ್ಟ್ ಅಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈ ತರ ಕ್ಲೀನ್ ಆಗಿ ನಾದ್ಕೊಂಡು ಒಂದ್ 10 ನಿಮಿಷ ಇದನ್ನ ಹಾಗೇನೆ ಬಿಟ್ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದ್ ಮೀಡಿಯಂ ಸೈಜ್ದು 2 ಈರುಳ್ಳಿನ ಈ ತರ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಎಷ್ಟು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿರೋ ಅಷ್ಟೇ ರುಚಿಗೆ ಕೂಡ ಬರುತ್ತೆ ಈ ರೆಸಿಪಿ. ನೋಡಿ, ನಾನು ಇವಾಗ ಕೈಯಲ್ಲಿ ಇದನ್ನ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಬರಬೇಕು ಆ ರೀತಿ ಇದನ್ನ ಕೈಯಲ್ಲಿ ಈ ತರ ಕ್ಲೀನ್ ಆಗಿ ಬಿಡಿಸ್ಕೊಂಡಿದೀನಿ. ಕ್ಲೀನ್ ಆಗಿ ಬಿಡಿಸ್ಕೊಂಡ್ರೆ ಸ್ಟಫಿಂಗ್ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೋಸ್ಕರ ಕೈಯಲ್ಲಿ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡೋಣ. ಹಾಗೆ ಖಾರಕ್ಕೆ ತಕ್ಕಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕಿ, ಹಾಗೇನೆ ಫ್ರೈ ಮಾಡ್ಕೊಂಡಿರುವಂತಹ ರೋಟಿ ರವೆನ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ. ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು, ಇವಾಗ ಈ ಮಸಾಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿ ಒಂದಕ್ಕೊಂದು ಬೆರೆಸ್ಕೋಬೇಕು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಈರುಳ್ಳಿಯಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ, ನೀರಾಕಿ ಕಲ್ಸೋದೇನು ಬೇಕಾಗಿರಲ್ಲ. ಡ್ರೈ ಆಗಿನೇ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ನೋಡಿ, ಇವಾಗ ಪಕ್ಕಕ್ಕಿಟ್ಟು ನಾವು ಅವಾಗ್ಲೇನೆ ಗೋಧಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಒಂದ್ಸಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲ್ಸ್ಕೊತೀವೋ ಅದೇ ಹಿಟ್ ತರಾನೇ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಹಿಟ್ಟನ್ನ ನಾನು ಡಬಲ್ ಆಗಿ ತಗೊಂಡಿದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಈ ಒಂದು ಹಿಟ್ಟಲ್ಲಿ 2 ಚಪಾತಿನ ಮಾಡ್ಕೊಳ್ತಾ ಇದೀವಿ. ಅದಕ್ಕೋಸ್ಕರ ಒಂದೇ ಸಲಿ ನಾವು ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ತಗೊಂಡು ಈ ರೀತಿ ಹಿಟ್ಟನ್ನ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಪುಡಿಯನ್ನ ಮೇಲೆ ಈ ತರ ಹಾಕೊಂಡು ಇದನ್ನ ಸ್ವಲ್ಪ ಕೈಯಲ್ಲಿ ಈ ತರ ಪ್ರೆಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ತೆಳುವಾಗಿ, ಅಂದ್ರೆ ಈ ಕಡೆ ದಪ್ಪನೂ ಇರಬಾರ್ದು, ಈ ಕಡೆ ತೆಳುವಾಗೂ ಇರಬಾರ್ದು, ಮೀಡಿಯಂ ಆಗಿ ನಾವು ಇದನ್ನ ಈ ಚಪಾತಿನ ಈ ತರ ಕ್ಲೀನ್ ಆಗಿ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಈ ತರ ಲಟ್ಟಿಸ್ಕೊಂಡಿದ ನಂತರ ನಾವು ಅವಾಗ್ಲೇನೆ ಈರುಳ್ಳಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಇವಾಗ ನಾವು ಹಾಕೋಬೇಕಾಗುತ್ತೆ ಈ ಚಪಾತಿ ಮೇಲೆ. ನೀವು ಈರುಳ್ಳಿ ಸ್ಟಫಿಂಗ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬಹುದು, ಇಲ್ಲ ನಿಮ್ಗೆ ತೆಳುವಾಗಿ ಬೇಕಾದ್ರೂ ನಿಮ್ಗೆ ಹಾಕೋಬಹುದು. ಇಷ್ಟಪಡೋರು ಈ ಸ್ಟಫಿಂಗ್ ನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಂಡು ನೀವು ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲಿ ನಾನು ಏನಿಲ್ಲ ಅಂದ್ರೂ ಈ ಚಪಾತಿಗೆ 2 ಚಪಾತಿ ಆಗೋ ರೀತಿ ನಾನು ಈ ಸ್ಟಫಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲಾ ಕಡೆನೂ ಈ ತರ ಈರುಳ್ಳಿನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿನ ಈ ತರ ಹಾಕಿದ ನಂತರ ಚಪಾತಿನ ಸ್ವಲ್ಪ ನೀಟಾಗಿ ನಿಧಾನವಾಗಿ ಈ ತರ ರೌಂಡ್ ಶೇಪ್ ಅಲ್ಲಿ ಇದನ್ನ ಈ ತರ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಮಾಡ್ಕೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಈ ಚಪಾತಿ ಬರುತ್ತೆ. ನೋಡಿ, ಈ ತರ ಮಾಡ್ಕೊಂಡಿದ ನಂತರ ಇವಾಗ ಚಾಕುವಿನ ಸಹಾಯದಿಂದ ಈ ರೀತಿ ಒಂದ್ಸಲ ಕ್ಲೀನ್ ಆಗಿ ಪ್ರೆಸ್ ಮಾಡ್ಕೊಬಿಡ್ಬೇಕು. ಆಮೇಲೆ ಚಾಕು ತಗೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನ ಈ ತರ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ರೆ ರೌಂಡ್ ಶೇಪ್ ಅಲ್ಲಿ ಕೂಡ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಂಡು ಲಟ್ಟಿಸ್ಕೋಬಹುದು. ನಾನು ತುಂಬಾನೇ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದೀನಿ. ನೋಡಿ, ಇವಾಗ 1 ಚಪಾತಿ ಲಟ್ಟಿಸ್ಕೊಂಡಿದ್ವಲ್ಲ, ಆ ಒಂದರಲ್ಲಿ 2 ಚಪಾತಿನ ನಾವು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ ನಂತರ ನಾವು ಪರೋಟಾಗೆಲ್ಲ ಯಾವ ರೀತಿ ರೌಂಡ್ ಶೇಪ್ ಅಲ್ಲಿ ಇದನ್ನ ರೆಡಿ ಮಾಡ್ಕೊಳ್ತೀವೋ ಪರೋಟ ರೀತಿನೇ ಇದನ್ನು ಕೂಡ ಈ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿನ ಬಿಟ್ಟೋಗ್ತಾ ಇರುತ್ತೆ, ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಈ ರೀತಿ ಕ್ಲೀನ್ ಆಗಿ ಇದನ್ನ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ರೀತಿ ಈರುಳ್ಳಿ ಕರೆಕ್ಟ್ ಆಗಿ ಕೂರ್ತಾ ಇಲ್ಲ ಅಂತ ಹೇಳಿದ್ರೆ ಚಪಾತಿ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಆಮೇಲೆ ಈರುಳ್ಳಿ ಸ್ಟಫಿಂಗ್ ಮಾಡ್ಕೊಂಡು ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕೂಡ ಮಾಡ್ಕೋಬಹುದು. ಕ್ಲೀನ್ ಆಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ.
ನೋಡಿ ಇವಾಗ ಈ ತರ ಮಾಡ್ಕೊಂಡಿದ ನಂತರ ಕ್ಲೀನ್ ಆಗಿ ಒಂದ್ಸಲಿ ಪ್ರೆಸ್ ಮಾಡ್ಕೊಂಡು ಇದನ್ನ ನಾವು ಚಪಾತಿಗೆಲ್ಲ ಯಾವ ರೀತಿ ಲಟ್ಟಿಸ್ಕೋತೀವೋ ಆ ರೀತಿ ಇದನ್ನ ಜಾಸ್ತಿ ತೆಳುವಾಗಿನೂ ಲಟ್ಟಿಸೋದ್ ಬೇಡ, ಯಾಕಂದ್ರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಥಿಕ್ನೆಸ್ ಆಗಿ ಇದನ್ನ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಕ್ಲೀನ್ ಆಗಿ ಎರಡೂ ಸೈಡ್ನು ಕ್ಲೀನ್ ಆಗಿ ಈ ತರ ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಲಟ್ಟಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅಂಟ್ಕೊಬಿಡುತ್ತೆ. ನೋಡಿ ತುಂಬಾನೇ ಪರ್ಫೆಕ್ಟ್ ಆಗಿ ನಾನು ಎರಡೂ ಚಪಾತಿನೂ ಕೂಡ ಈ ತರ ಕ್ಲೀನ್ ಆಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ನೀವು ಇದನ್ನ ಚಪಾತಿ ಅಂತಾನು ಬೇಕಾದ್ರೂ ಅನ್ಕೋಬಹುದು, ಮಸಾಲಾ ಚಪಾತಿ ಅಂತಾನು ಅನ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಈರುಳ್ಳಿ ಪರೋಟ ರೀತಿನೂ ಮಾಡ್ಕೋಬಹುದು. ತುಂಬಾನೇ ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಮಾಡ್ಕೊಬಿಟ್ರೆ ಮಕ್ಳಂತೂ ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಇದು ತಿನ್ನುವುದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಏನು ಬೇಕಾಗಿರಲ್ಲ, ಚಟ್ನಿ ಪಲ್ಯ ಸಾಂಬಾರ್ ಏನು ಬೇಕಾಗಿರಲ್ಲ. ಹಾಗೇನೆ ಬಿಸಿ ಬಿಸಿಯಲ್ಲಿ ತಿಂತಾ ಇದ್ರೆ ಟೇಸ್ಟ್ ಒಂದು ತಿನ್ನೋ ಬದಲು 4 ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಈ ರೀತಿ ಏನಾದ್ರೂ ನೀವು ಈರುಳ್ಳಿ ಮಸಾಲ ಹಾಕಿ ಈ ರೀತಿ ಚಪಾತಿ ಮಾಡ್ಕೊಟ್ರೆ ಟೇಸ್ಟ್ ಯಾವಾಗ್ಲೂ ಇದೇ ರೀತಿ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಷ್ಟು ಹೆಲ್ದಿ ಆಗಿರುವಂತಹ ರೆಸಿಪಿ. ನಿಮ್ಗೆ ಸ್ವಲ್ಪ ಖಾರ ಏನಾದ್ರು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನೀವು ಇನ್ನೂ ಸ್ವಲ್ಪ ನೀವು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡು ಈ ಪರೋಟಾನ ಬೇಕಾದ್ರೆ ನೀವು ಮಾಡ್ಕೋಬಹುದು. ನೋಡಿ ಇವಾಗ ನಾನಿಲ್ಲಿ 2 ಚಪಾತಿನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವ ಬಿಸಿಯಾಗಿದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಚಪಾತಿನ ಹಾಕೊಂಡು ಸ್ವಲ್ಪ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತುಪ್ಪ ಏನ್ ಬೇಕಾದ್ರೂ ನೀವು ಹಾಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೋಬಹುದು. ನಾನಿಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಪರೋಟ ಎಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇದನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಎರಡೂ ಸೈಡು ತಿರುಗಿಸಿ ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಈರುಳ್ಳಿ ಸ್ಟಫಿಂಗ್ ಎಲ್ಲ ಹಾಕಿ ಒಳಗಡೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಇದು ಒಳಗಡೆ ಎಲ್ಲ ಕ್ಲೀನ್ ಆಗಿ ಬೇಯಬೇಕು. ಎರಡೂ ಸೈಡು ನಿಧಾನವಾಗಿ ಇದನ್ನ ಟೈಮ್ ಕೊಟ್ಟು ಏನಿಲ್ಲ ಅಂದ್ರೂ ಒಂದ್ 7 ರಿಂದ 8 ನಿಮಿಷ ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇನೆ. ಇವಾಗ ಎರಡೂ ಸೈಡು ಕ್ಲೀನ್ ಆಗಿ ಬೆಂದಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಈರುಳ್ಳಿ ಚಪಾತಿ ರೆಡಿ ಆಗಿದೆ. ಯಾರ್ ಬೇಕಾದ್ರೂ ಕ್ವಿಕ್ ಆಗಿ ಈಸಿಯಾಗಿ ಈ ಈರುಳ್ಳಿ ಚಪಾತಿನ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಸೊ ನೀವು ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.